ಮುಂದೆ ನಮ್ಮ ಮುಳಬಾಗಿಲು ತಾಲೂಕು ವಿರೂಪಾಕ್ಷ ಗ್ರಾಮದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತ ಈಶ್ವರನ ದೇವಸ್ಥಾನದ ಕೋಟೆ ಕಟ್ಟಡ ಏನಿತ್ತು ಅದನ್ನ ಇಲ್ಲಿನ ಕೆಲವು ಕಿಡಿಗೇಡಿಗಳು ಕೆಲವರು ಭೂಗಳರ ಜೊತೆಲಿ ಸೇರ್ಕೊಂಡು ಸರ್ಕಾರಿ ಸುತ್ತಕುಂಟೆ ಗೋಮಾಳ ಅಂತಿರ್ತಕ್ಕಂಥ ಜಾಗವನ್ನ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಅಲ್ಲಿ ನಾಗರಕಲ್ಲು ಅಶ್ವತ್ಥ ಕಲ್ಲು ಎಲ್ಲ ಇದ್ರೆ ಕೂಡ ಅಲ್ಲಿ ಏನು ದ್ವಾರ ಬಾಕ್ಲಿತ್ತು ಅದನ್ನೆಲ್ಲ ಡಮಾಲೇಷನ್ ಮಾಡಿ JCB ತಗೊಂಬಂದು ಇವತ್ತು ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನದ ಕೋಟೆ ಜಾಗ ಏನೇನಿತ್ತು ಅದನ್ನ ಕಬಳಿಸೋಂಥ ಕೆಲಸಗಳನ್ನ ಏನೀಗ ಮಾಡ್ತಾ ಇದ್ದಾರೆ. ಅದಕ್ಕೆ ಗ್ರಾಮಸ್ಥರೆಲ್ಲ ಸೇರಿ ಯಾರು JCB ಎತ್ಕೊಂಬಂದು ಒಂದು ಕಮ್ಯುನಿಟಿಗೆ ಸೇರಿದಂತ ಇವರು ಅದನ್ನ ಡಮಾಲೇಷನ್ ಮಾಡ್ತಾ ಇದ್ರು. ಆ JCB ಹಿಡ್ಕೊಂಡು ಈಗಾಗಲೇ ಇವತ್ತಿಗೆ ಒಂದು 4 ದಿನ ಆಗಿದೆ. ಆದ್ರೂ ಇದುವರೆಗೂ ಸ್ಥಳೀಯವಾಗಿರ್ತಕ್ಕಂಥ ತಹಸೀಲ್ದಾರ್ ಆಗ್ಲಿ ರೆವಿನ್ಯೂ ಕಂದಾಯ ಅಧಿಕಾರಿಗಳಾಗ್ಲಿ ಯಾವುದೇ ರೀತಿಯಾದಂತ ಆಕ್ಷನ್ ತಗೊಂಡಿಲ್ಲ. ಅವ್ರಿಗೆ ಈಗಾಗಲೇ DC ಅವರಿಗೆ ಮತ್ತೆ ತಹಸೀಲ್ದಾರ್ಗೆ ಫೋನ್ ಮಾಡಿ ವಿಷಯನ್ನ ತಿಳಿಸಿ ಸೋಮವಾರದೊಳಗಡೆ ಈ ನಕಲಿ ದಾಖಲಾತಿಗಳನ್ನ ಯಾರು ಸೃಷ್ಟಿ ಮಾಡಿದ್ರು, ಈ ಕೆರೆಗೆ ಸೇರಿರ್ತಕ್ಕಂಥದ್ದು ಮತ್ತೆ ಕೋಟೆ ಸೇರಿರ್ತಕ್ಕಂಥವನ್ನ ಜಾಗವನ್ನ ಯಾರು ನಕಲಿ ದಾಖಲಾತಿ ಸೃಷ್ಟಿ ಮಾಡ್ಕೊಂಡ್ರು, ಮತ್ತೆ ಇಲ್ಲಿರ್ತಕ್ಕಂಥ ಕೋಟೆಯನ್ನ ಯಾರು ಧ್ವಂಸ ಮಾಡಿದ್ರು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಬುಧವಾರ ದಿನ ಇದೇ ಮುಳಬಾಗಿಲು ತಾಲೂಕಿನ ತಾಲೂಕು ಕಚೇರಿ ಹತ್ರ ಹೋರಾಟ ಮಾಡೋದಕ್ಕೆ ಈಗಾಗಲೇ ಗ್ರಾಮಸ್ಥರೆಲ್ಲ ನಿರ್ಧಾರ ಮಾಡಿರೋದ್ರಿಂದ ಇತಿಹಾಸ ಇರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಜಮೀನೇನಿದೆ ಇದನ್ನ ಮತ್ತೆ ಯಾರಿಂದ ಕಬಳಿಸಿದ್ರೆ ಅವರಿಂದ ವಾಪಸ್ ಪಡೆದು ದೇವಸ್ಥಾನಕ್ಕೆ ಕೊಡಬೇಕು. ಇದು ಗ್ರಾಮಸ್ಥರ ಎಲ್ಲರೂ ಒತ್ತಾಯ ಇದೆ. ಈ ಭಾಗದಲ್ಲಿ 3 ಕೋಟೆಗಳಿದೆ, 3 ಕೋಟೆಗಳಿದೆ, 3 ಸುತ್ತಿನ ಕೋಟೆ. ಆ ಕೋಟೆಗೆ ಸಂಬಂಧಪಟ್ಟಂತ ಏನು ಐತಿಹಾಸಿಕ ಸ್ಥಳ ಇದೆ ಅದನ್ನೆಲ್ಲಾನು ರಕ್ಷಣೆ ಮಾಡಬೇಕಾಗಿ ನಾನು ಈ ಮೂಲಕ DC ಅವರಿಗೆ ಮತ್ತೆ ತಹಸೀಲ್ದಾರ್ಗೆ ನಾನು ಒತ್ತಾಯ ಮಾಡ್ತೀನಿ. ಗ್ರಾಮಸ್ಥರ ಏನು ಒತ್ತಾಯ ಇದೆ, ಏನು ಅವರು ನ್ಯಾಯಯುತವಾದಂತ ಬೇಡಿಕೆಯನ್ನು ಇಟ್ಟಿದ್ದಾರೆ, ಇದನ್ನ ಕೂಡಲೇ ಬಗೆಹರಿಸಲಿಲ್ಲ ಅಂದ್ರೆ ಬುಧವಾರ ದಿನ ನಾವು ಉಗ್ರವಾದಂತ ಹೋರಾಟಗಳನ್ನ ಮಾಡ್ತೀರಿ. ಯಾರೋ ಒಂದು ಕಮ್ಯುನಿಟಿಗೆ ಸೇರ್ತಕ್ಕಂಥ ಮುಸ್ಲಿಂ ಕಮ್ಯುನಿಟಿಗೆ ಸೇರಿದಂತ ಯಾರೋ ಕಿಡಿಗೇಡಿಗಳು ಈ ದೇವಸ್ಥಾನ ಜಾಗವನ್ನ ಧ್ವಂಸ ಮಾಡಿದ್ದಾರೆ, ಇವ್ರ ಮೇಲೆ ಆಕ್ಷನ್ ತಗೋಬೇಕು. ಇಲ್ಲಾರ ನಾವು ಹೋರಾಟ ಮಾಡಿದ್ರೆ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಾರೆ ಅಂತ ಹೇಳ್ಬಿಟ್ಟು ನೀವು ನಮ್ಗೆ ಬಣ್ಣ ಕಟ್ಟಕ್ ಹೋಗ್ಬೇಡಿ. ಅದಕ್ಕೋಸ್ಕರ ಕೂಡಲೇ ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಬೇಕಂತ ಹೇಳಿ ಈ ಮೂಲಕ ನಾನು ಗ್ರಾಮಸ್ಥರ ಪರವಾಗಿ ನಾನು ಮನವಿಯನ್ನ ಮಾಡ್ಕೊಂತೀನಿ.